ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈಗಾಗಲೇ ಒಂದು ಪ್ರಶ್ನೆ ಪತ್ರಿಕೆ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇನ್ನೂ 3 ಪ್ರಶ್ನೆ ಪತ್ರಿಕೆಗಳು ಸಿಗುತ್ತೆ. 100% ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನೇ ಅಪ್ಲೋಡನ್ನು ಮಾಡಿಕೊಟ್ಟಿರುವುದುಂಟು. ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳನ್ನು ಸರಿಯಾದದ್ದನ್ನು ಆರಿಸಿ ಬರೆಯಿರಿ. ಎಣ್ಣೆಯಲ್ಲಿ ನೆನೆದ ಬತ್ತಿ ಹೇಗೆ ಕಾಣುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಮುಡಿಯುಟ್ಟ ಭಕ್ತನಂತೆ ಕಾಣುತ್ತದೆ. ಈ ಒಂದು ವಿಡಿಯೋ ಆರ್ಟ್ಸು, ಕಾಮರ್ಸು, ಸೈನ್ಸಿಗಾಗಿರುತ್ತೆ. ಲಕ್ಷಧಾರಿಗಳ ಚದುರಂಗದಾಟ ಯಾವುದು? ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೀವನ. 3ನೆಯ ಪ್ರಶ್ನೆ, ಕಲಿಯುಗದ ಅಮೃತ ಯಾವುದು? 3ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಚಹಾ ಕಣ್ರಿ. ಆಯಿತಾ, ಟೀ ಚಹಾ. ಆಯಿತಾ, ಬಿ ಆನ್ಸರು. ಬನ್ನಿ, ಇದ್ದುದನ್ನು ಉಳಿಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ ರೀ. ಜನಗಳ ವಿಶ್ವಾಸವನ್ನು ಉಳಿಸ್ಕೊಂಡು ಕುರ್ಚಿನೂ ಉಳಿಸ್ಕೊಂಡು ಟರ್ಮು ಮುಗಿಸಿದರೆ ಸಾಕಾಗಿದೆ. ಖಾನ್ ಸಾಹೇಬರ ಈ ಮಾತು ಏನನ್ನು ಸೂಚಿಸುತ್ತದೆ? ಕಾಮನ್ನಾಗಿ ಬರೀಬೋದು, ಅಧಿಕಾರದ ಲಾಲಸೆ ಅಂತ. ಸರಿಯಾದ ಉತ್ತರ ಆಪ್ಷನ್ ಬಿ. ಬಿಟ್ಟ ಸ್ಥಳವನ್ನು ತುಂಬಿರಿ. ಡ್ಯಾಶ್ ಎಂಬುದು ಲೇಖಕರ ಹಳ್ಳಿಯ ಡ್ಯಾಶ್ ಎಂಬುದು ಲೇಖಕರು ಹೇಳಿದ ಹಳ್ಳಿಯ ಹೋಟೆಲಿನ ಹೆಸರು. ಇದಕ್ಕೆ ಸರಿಯಾದ ಉತ್ತರ ಚಂದ್ರಭವನ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. 6ನೆಯ ಪ್ರಶ್ನೆ, ಡ್ಯಾಶ್ ಕತೆ ಹೇಳಬೇಕೆಂದು ಮನೋರಮೆ ಹೇಳಿದಳು. ಇದಕ್ಕೆ ಸರಿಯಾದ ಉತ್ತರ ರಾಮಾಯಣ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. 7ನೆಯ ಪ್ರಶ್ನೆ, ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ. ಆಯಿತಾ, ಹೊಂದಿಸಿ ಬರೆಯಿರಿ. ಬನ್ನಿ, ಶಿಲುಬೆ ಏರಿದ್ದಾನೆ. KS ನಿಸಾರ್ ಅಹಮದ್. ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ ಸರ್. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. ದಯವಿಟ್ಟು ಸರ್, ನಿಜವಾಗಿಯೂ ಒಂದು ಸಲ್ಯೂಟ್ ಹೊಡಿಲೇಬೇಕು. ಈ ಒಂದು ಬರೆದವರು ಯಾರು ಹೇಳಿ ನೋಡೋಣ. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ, ಲಲಿತಾ ಸಿದ್ಧ ಬಸವಯ್ಯ. ಆಯಿತಾ, ನೆಕ್ಸ್ಟ್ ಟಿ ಯಲ್ಲಪ್ಪ. ಇಷ್ಟು ಹೋಗ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಆಯಿತಾ, ಇದಕ್ಕೆ ಆನ್ಸರ್ ನೀವೇ ಹಾಕ್ತೀರಾ ಅಂದ್ಕೊಂಡಿದ್ದೀನಿ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ಮ್ಯಾಚ್ ದ ಫಾಲೋಯಿಂಗನ್ನು ಹಾಕಿ ಮಕ್ಕಳೇ. ಇದು ನಮ್ಮ ಮೇಲ್ ಐಡಿ ಕಣ್ರಿ. ನಿಮ್ಮ ಒಂದು ಯೂನಿಟ್ ಟೆಸ್ಟು ಆದ ತಕ್ಷಣ ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಮಿಡ್ ಟರ್ಮ್ ಎಕ್ಸಾಮಲ್ಲಿ ಕಳಿಸ್ಕೊಟ್ಟಲ್ವ ಆ ರೀತಿಯಾಗಿ ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ನಾವು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಮುಂದಿನ ಭಾಗವನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಈಗ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 2 ಅಂತ ಇದೆ. ಮುದುಕ ಏನೆಂದು ಗೋಗೆರೆಯುತ್ತಾನೆ? ಮುದುಕನನ್ನು ಮನೋರಮೆ ಹೇಗೆ ಉಪಚರಿಸಿದಳು? ಆನೆಯನ್ನು ಹಸ್ತುಬದ್ದಿನಲ್ಲಿಡುವವರ ಬಗ್ಗೆ ಮೇಲಾಯುಧ ಅಪ್ಪ ಏನು ತಿಳಿಸಿದ್ದ? 3ರಲ್ಲಿ ಯಾವುದಾದ್ರೂ 2ಕ್ಕೆ ತಾವುಗಳು ಉತ್ತರವನ್ನು ಬರೆಯಬೇಕಾಗಿದೆ. ಈ ಆಪ್ಷನ್ ಯಾವುದಾದ್ರೂ 2 ವಾಕ್ಯಗಳಿಗೆ ಸಂಬಂಧ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ. ಸಂದರ್ಭ ಹೌದಲ್ವಾ? ಅವಸರದ ಹೆಜ್ಜೆಯ ಮೇಲೆ ಸಾವಿರ ಕೊರಡು. ಆಯಿತಾ, ಏನೋ ನನ್ನ ದೃಷ್ಟಿಯಲ್ಲಿ ವಾರ್ತಾ ಇಲಾಖೆ ಇದ್ದಂತೆ ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು. ನೆಕ್ಸ್ಟ್ ಯಾವುದಾದ್ರೂ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇಲ್ಲಿ 3 ಅಂಕದ ಪ್ರಶ್ನೆಗಳನ್ನು ತಾವುಗಳು ನೋಡ್ಬೋದು ಮಕ್ಕಳೇ. ಆಯಿತಾ, ಬನ್ನಿ ಈಗ ನಾವು ಸೀದಾ ಗ್ರಾಮರ್ ಕಡೆಗೆ ಹೋಗೋಣ. ಬಾಕಿದೆಲ್ಲ ನೀವು ಮಾಡ್ಕೊತೀರಾ. ಈ ಕೆಳಗಿನ 2 ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. ಬಟ್ಟೆ ಅಂದ್ರೇನು ಹೇಳಿ ನೋಡೋಣ. ವಸ್ತ್ರ ಅಂತ. ಹೌದಲ್ವಾ? ಇನ್ನೊಂದು ಪಟ ಅಂತ. ಅರಿ ಅಂತ ಇದೆ. ಅರಿ ಅಂದರೆ ಮಾಸ ಕೂಡ ಹೌದು. ಮಾಸ ಅಂದರೆ ತಿಂಗಳಿನ ಹೆಸರು ಅಂತ. ಆಯಿತಾ, ಅಥವಾ ಏನಂತೀರ, ಸಾಕು ಒಂದೇ. ನೆಕ್ಸ್ಟ್ ದೊರೆ ಅಂತ ಇದೆ. ದೊರೆ ಅಂದರೆ ಒಬ್ಬ ರಾಜ, ಕಿಂಗು. ಆಯಿತಾ, ಒಡೆಯ ಅಂತ. ನೆಕ್ಸ್ಟ್ ಕೆಳಗಿನ ಪದಗಳಿಗೆ ಕ್ರಿಯಾಪದಗಳ ಧಾತು ರೂಪವನ್ನು ಬರೆಯಿರಿ. ನುಡಿದನು, ನುಡಿ. ಹಾಡುವಳು, ಹಾಡು. ಕುಣಿಯುತ್ತಿತ್ತು, ಕುಣಿ. ಇಷ್ಟೇ ಆನ್ಸರ್. ಏನು ಅನ್ನೋದು? ನುಡಿ, ಹಾಡು, ಕುಣಿ. ನೋಡ್ರೋ, ಧಾತು ರೂಪ ಅಂದರೆ ಬೇಸ್ ಫಾರ್ಮ್ ಆಫ್ ದಿ ವರ್ಬ್ ಅಂತ. ಕ್ರಿಯಾ ಅಂದ್ರೇ ವರ್ಬ್ಸ್ ಅಂತ. ಆಯಿತಾ, ಕ್ವಶನ್ ನಂಬರ್ 24. ಕೆಳಗಿನ 2 ಪದಗಳಿಗೆ ವಿಭಕ್ತಿ ಪ್ರತ್ಯಯ ಬರೆಯಿರಿ. ಮುದುಕಿಯ ಅದಕ್ಕೆ ಷಷ್ಠಿ ವಿಭಕ್ತಿ. ಹೋಟೆಲಿಗೆ ಗೆ ಚತುರ್ಥಿ ವಿಭಕ್ತಿ. ಅರಮನೆ ಅದು ಸಪ್ತಮಿ ವಿಭಕ್ತಿ. 25ನೆಯ ಪ್ರಶ್ನೆ ವಿದ್ಯಾರ್ಥಿಗಳಿಗೆ ಕೆಳಗಿನ ಪದಗಳಿಗೆ ತತ್ಸಂಬಂಧಗಳನ್ನು ಬರೆಯಿರಿ. ಮುಖ, ಮೊಗ, ಗೋಕ, ತೂಕ. ಶ ಇದಲ್ವ ತೆಗೆದು ಸ ಅಂತ ಬರೀಬೇಕು. ಚಿಕ್ಕ ಸ. ಆಯಿತಾ, ಅರ್ಥ ಆಯಿತು ಅನಿಸುತ್ತೆ. ಇಲ್ಲಿ ಮೊಘ ಘ ದೊಡ್ಡಕ್ಕಿದೆ, ಇಲ್ಲಿ ಚಿಕ್ಕ ಘ ಬರೆದ್ರೆ ಸಾಕು. ಗಣಪತಿ ಘ. ಕೆಳಗಿನ ಯಾವುದಾದ್ರೂ 1 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಆಯಿತಾ, ಇಲ್ಲಿ ಒಂದು ಪ್ರಬಂಧ ಇದೆ, ಒಂದು ಪತ್ರಲೇಖನ. ಯಾವುದಾದ್ರೂ ತಾವುಗಳು ಬರೆಯಬಹುದು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮಾತೃಭಾಷೆಯಲ್ಲಿ ಶಿಕ್ಷಣ ಕುರಿತು ಪ್ರಬಂಧವನ್ನು ಬರೆಯಿರಿ. ಮಾತೃಭಾಷೆಯಲ್ಲಿ ಶಿಕ್ಷಣ. ಆಯಿತಾ, ನೆಕ್ಸ್ಟು ಅಂದರೆ ಎಜುಕೇಷನ್ ಶುಡ್ ಬಿ ಇನ್ ಅವರ್ ಮದರ್ ಟಂಗ್ ಅಂತ ಇಂಗ್ಲೀಷಲ್ಲಿ ಹೇಳೋದಾದರೆ. ಬ್ಯಾಂಕಿನಲ್ಲಿ ನಿಮ್ಮ ಉಳಿತಾಯ ಖಾತೆ ಅಕೌಂಟ್ ತೆರೆಯಲು ವ್ಯವಸ್ಥಾಪಕರೊಂದು ಪತ್ರವನ್ನು ಬರೆಯಿರಿ. ಹೌದಲ್ವಾ? ಟು ಓಪನ್ ಆ್ಯನ್ ಅಕೌಂಟ್
ಯು ನೀಡ್ ಟು ರೈಟ್ ಎ ಲೆಟರ್ ಟು ದಿ SBI ಆಯಿತಾ, ಬ್ಯಾಂಕ್ ಯಾವುದಾದ್ರೂ ಒಂದು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ನಿಮ್ಮ ಯೂನಿಟ್ ಟೆಸ್ಟು ಕ್ವಶನ್ ಪೇಪರನ್ನು ಕಳಿಸೋದು ಮರೆಯಬೇಡಿ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.